ಮೊದಲಿಗೆ ಮೊನ್ನೆ ರೇಪಿಸ್ಟ್ ಪ್ರಜ್ವಲ್ಲ ಈತ ದೋಷಿ ಅಂತ ಪ್ರೂವ್ ಆಯಿತು. ತದನಂತರ ನಿನ್ನೆ ಜೀವಾವಧಿ ಶಿಕ್ಷೆಯೂ ಕೂಡ ಪ್ರಕಟ ಆಯಿತು. ಈಗ ಈ ವಿಚಾರ ಸಂಬಂಧ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನಂತಂದ್ರು ಹೋಮ್ ಮಿನಿಸ್ಟರ್ ಅಂತಂದ್ರೆ, ರಾಜ್ಯದ ಮಟ್ಟಿಗೆ ನಿಜಕ್ಕೂ ಇದು ಐತಿಹಾಸಿಕ ತೀರ್ಪು. ತನಿಖೆ ನಡೆಸಿದ ನಮ್ಮ ಪೊಲೀಸ್ ಟೀಮ್ಗೆ ಮುಖ್ಯಮಂತ್ರಿ ಪದಕವನ್ನ ಕೊಡ್ತೇವೆ. ನಂತರ ರಾಷ್ಟ್ರಪತಿ ಪದಕಕ್ಕೂ ನಾವು ಶಿಫಾರಸನ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಈ ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತಂದ್ರು ಹೋಮ್ ಮಿನಿಸ್ಟರ್. ಮಾತು ಮುಂದುವರಿಸಿ ಬಿಕೆ ಸಿಂಗ್ ಅವರ ಬಗ್ಗೆಯೂ ಕೂಡ ಮಾತನಾಡಿದ್ರು. ಬಿಕೆ ಸಿಂಗ್ ನೇತೃತ್ವದ ಟೀಮ್ ಒಳ್ಳೆ ಕೆಲಸವನ್ನ ಮಾಡಿದೆ, ಒಳ್ಳೆ ತನಿಖೆ ಮಾಡಿದೆ. ಪೊಲೀಸ್ ಇಲಾಖೆಗೆ ಒಂದು ಕೀರ್ತಿ ಬಂದಂತಾಗಿದೆ ಈ ಮೂಲಕ. ಇಂತಹ ಕೇಸ್ಗಳ ವಿಚಾರಣೆ ವರ್ಷಾನುಗಟ್ಟಲೆ ತೆಗೆದುಕೊಳ್ಳುತ್ತೆ ಯೂಶುವಲಿ. ಸ್ಟಾರ್ಟಿಂಗ್ ಈ ಕೇಸು ಜೊತೆಗೆ ಪ್ರಜ್ವಲ್ ಅರೆಸ್ಟ್ ಆದಾಗ ಕೋರ್ಟ್ ಮೆಟ್ಟಿಲೇರದಂತಹ ಸಂದರ್ಭದಲ್ಲಿ ಹಿಂಗೆ ಭಾವಿಸಲಾಗಿತ್ತು. ಆದರೆ ಈಗ 1 ವರ್ಷ 4 ತಿಂಗಳಲ್ಲೇ ಈ ಸಂಬಂಧ ತೀರ್ಪು ಬಂದಿದೆ. ಪೊಲೀಸರಿಗೆ ನಾನು ಈ ಸಂದರ್ಭದಲ್ಲಿ ಗ್ರಾಟ್ಸ್ ಹೇಳ್ತೀನಿ. ಜೊತೆಗೆ ಉತ್ತಮ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿ ಪದಕಕ್ಕೂ ಕೂಡ ಅವರು ಅರ್ಹರು, ಹೀಗಂತಂದ್ರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಪೊಲೀಸ್ ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಸಿಒಡಿ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ ಬಿಕೆ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು, ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಧೀಶರು ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೇನೆ. ಇದು ನಿಜಕ್ಕೂ ಕೂಡ ಒಂದು ಹಿಸ್ಟಾರಿಕಲ್ ಡಿಸಿಷನ್ನು, ಜಡ್ಜ್ಮೆಂಟು. ಅದರಿಂದ ನಮಗೆ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಕೀರ್ತಿ ಬಂದಾಗ ಆಗಿದೆ. ಸರ್, ಆಮೇಲೆ ಕಡಿಮೆ ಅವಧಿಯಲ್ಲಿ ಇಂತಹದೊಂದು ಕೇಸು ಇತ್ಯರ್ಥ ಆಗಿರೋದು ಸರ್. ಪೊಲೀಸರು ಕೂಡ ಬಹಳಷ್ಟು ಚುರುಕಾಗಿ ಮಾಡಿದ್ದಾರೆ. ಅದನ್ನೇ ನಾನು ಹೇಳಿದ್ದು. ಸಿಒಡಿ ಟೀಮ್ನವರು ಅವರು ಎವಿಡೆನ್ಸ್ಗಳನ್ನ ಕಲೆ ಹಾಕೋದ್ರಲ್ಲಿ ಮತ್ತು ಯಾವ್ಯಾವ ರೀತಿಯಲ್ಲಿ ಅವರು ಕಾನೂನಿಗೆ ಕನ್ವಿನ್ಸ್ ಮಾಡಬೇಕೋ ಆ ರೀತಿ ಕೆಲಸ ಮಾಡಿದ್ದಾರೆ. 1 ವರ್ಷ 4 ತಿಂಗಳು, 1 ವರ್ಷ ಸಾಮಾನ್ಯವಾಗಿ ಈ ಥರ ಕೇಸ್ಗಳೆಲ್ಲ ವರ್ಷಗಟ್ಟಲೆ ತಗೊಳುತ್ತೆ. ಅಂಥದ್ರಲ್ಲಿ ಅವರು 1 ವರ್ಷ 4 ತಿಂಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಲೇಬೇಕು. ಪ್ರಶಂಸೆ ಮಾಡುತ್ತೆ ಸರ್ಕಾರ, ಇಲಾಖೆಯಲ್ಲಿ ನಾವೆಲ್ಲ ಪ್ರಶಂಸೆ ಮಾಡ್ತೀವಿ ಅವರಿಗೆ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿ ಈಗ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಆಮೇಲೆ ಸೈಟೇಷನ್ಸ್ ಕೊಡ್ತೀವಿ, ಪ್ರೆಸಿಡೆನ್ಷಿಯಲ್ ಮೆಡಲ್ಗೆ ರೆಕಮೆಂಡ್ ಮಾಡ್ತೀವಿ. ಇವೆಲ್ಲ ಇಲಾಖೆಯಲ್ಲಿ ನಡೀತಕ್ಕಂಥವು. ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಪರಿಗಣಿಸುವಂತ ಕೆಲಸ ಆಗುತ್ತೆ. ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯ ಇದು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಪವರ್ ಟಿವಿಯ ವರದಿಯ ಬಗ್ಗೆ ಅಂದರೆ ಸುಮಾರು 1 ವರ್ಷ 2 ತಿಂಗಳ 3 ತಿಂಗಳ ಹಿಂದೆಯೇ ಇದರ ಬಗ್ಗೆ ವರದಿಯನ್ನು ಫಸ್ಟ್ ಬ್ರೇಕ್ ಮಾಡಿದ್ದು ನಿಮ್ಮ ಪವರ್ ಟಿವಿ. ಯಾರೂ ಟಚ್ ಮಾಡದಂತಹ ಸುದ್ದಿ, ಯಾರೂ ತೆಗೆದುಕೊಳ್ಳದಂತಹ ಸುದ್ದಿ, ಯಾರೂ ಪ್ರಸಾರ ಮಾಡದಂತಹ ಸುದ್ದಿ ಆ ಸಂದರ್ಭದಲ್ಲಿ ಮೊದಲು ಬ್ರೇಕ್ ಮಾಡಿದ್ದೆ ಪವರ್ ಟಿವಿ. ಸೊ ಈ ಸಂದರ್ಭದಲ್ಲಿ ಈಗ ಪ್ರಜ್ವಲ್ಲನಿಗೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗಿದೆ, ಜೀವಾವಧಿ ಶಿಕ್ಷೆ. ಸಮಾಜದಲ್ಲಿ ಈಗ ಮತ್ತೊಮ್ಮೆ ಈ ರೀತಿಯಾದಂತಹ ಕೆಲಸಗಳು ಆಗದೇ ಇರೋ ನಿಟ್ಟಿನಲ್ಲಿ ಈ ಕೇಸು ಒಂದು ಮಾದರಿ. ಹಿಂಗೆ ನಡ್ಕೊಳ್ಬಾರ್ದು ನಾವು ಸಮಾಜದಲ್ಲಿ ಅನ್ನೋದೊಂದು ಪಾಠ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಲೈನ್ನಲ್ಲಿ. ಆನಂದ್, ನಿಜಕ್ಕೂ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು, ಈ ಕೇಸ್ ನಿಲ್ಲೋದಿಲ್ಲ, ವರ್ಷಾನುಗಟ್ಟಲೆ ತಗೊಳುತ್ತೆ, ಬೇಲ್ ಮೇಲೆ ಹೊರಗೆ ಬರ್ತಾರೆ, ನೋಡ್ಕೊಳ್ಳಿ, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು. ಈಗ ಅದೆಲ್ಲವೂ ಕೂಡ ಹುಸಿ ಆಯಿತು. ಕಾನೂನು ಎಷ್ಟು ಕಟ್ಟುನಿಟ್ಟಾಗಿದೆ, ಯಾವ ಜನಸಾಮಾನ್ಯರೇ ಆಗಿರಲಿ ಅಥವಾ ಆತ ಎಂಥ ದೊಡ್ಡ ವ್ಯಕ್ತಿಯೇ ಆಗಿರಲಿ, ಕಾನೂನು ಎಲ್ರಿಗೂ ಒಂದೇ ಅನ್ನೋದು ಈ ಪ್ರಕರಣದಲ್ಲಿ ಪಾಠ ಆದಂಗೆ ಆಯ್ತೀಗ. ಖಂಡಿತವಾಗ್ಲೂ ಆ ಶರತ್ ಐತಿಹಾಸಿಕ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ರಾಜ್ಯದ ಪ್ರಭಾವಿ ಕುಟುಂಬದ ಒಬ್ಬ
ರಾಜಕಾರಣಿಗೆ ಇಂತಹದ್ದೊಂದು ಶಿಕ್ಷೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲ ಒಂದು ಶಿಕ್ಷೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವೊಬ್ಬ ರಾಜಕಾರಣಿಗೂ ಕೂಡ ಈ ಮಟ್ಟಿಗೆ ಜೀವಾವಧಿಯ ಶಿಕ್ಷೆಯನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕರ್ನಾಟಕದಲ್ಲಿ ಇಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಇಂಥ ಒಂದು ಕೃತ್ಯಕ್ಕೆ ಜೀವಾವಧಿ ಶಿಕ್ಷೆಯೇ ಕರೆಕ್ಟ್ ಅನ್ನೋ ಒಂದು ರೀತಿ ಕಾನೂನನ್ನ ಎತ್ತಿ ಹಿಡುವಂತ ಒಂದು ಆದೇಶವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ ಭಟ್ ಅವರು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇವರು ಕುಟುಂಬ ಮತ್ತೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಬಹಳಷ್ಟು ಒಂದು ತಯಾರಿಯನ್ನ ನಡೆಸ್ತಾ ಇರಬಹುದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರ ಒಂದು ಕಾರ್ಯಾಚರಣೆ ಇದೆ, ಪೊಲೀಸರ ಒಂದು ತನಿಖೆ ವಿಧಾನ ಏನಿದೆ ಅದಕ್ಕೆ ನಾವು ತುಂಬಾ ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಇಂಥ ಒಂದು ಪ್ರಕರಣವನ್ನ ಭೇದಿಸಿ ಅದಕ್ಕೆ ಬೇಕಾದಂತ ಎಲ್ಲಾ ಒಂದು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿಕೊಂಡು ಕೋರ್ಟ್ಗೆ ಸಬ್ಮಿಟ್ ಅನ್ನ ಮಾಡಿ ಕೋರ್ಟ್ ಗಮನವನ್ನ ಸೆಳೀತಕ್ಕಂತ ಒಂದು ಪ್ರಯತ್ನದಲ್ಲೂ ಕೂಡ ಸಿಒಡಿ SIT ಅಧಿಕಾರಿಗಳು ಇಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. BK ಸಿಂಗ್ ಅವರ ನೇತೃತ್ವದಲ್ಲಿ ಏನ್ ತನಿಖಾ ತಂಡ ರಚನೆ ಆಗಿತ್ತು, ಅವರು 2024ರಿಂದಲೇ ಆ ಪ್ರಕರಣ ಯಾವಾಗ ಬಯಲಿಗೆ ಬಂತು ಹಾಗೆ ಕೇಸನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲಾ ಹಂತದಲ್ಲೂ ಕೂಡ ಒಂದು ತನಿಖೆಯನ್ನ ಮಾಡಿ ಅಂತಿಮವಾದಂತಹ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿದ್ರು. ಯಾಕೆಂದ್ರೆ ಇಂಥ ಒಂದು ಪ್ರಕರಣಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಒಂದು ಎವಿಡೆನ್ಸ್ ಆಗಿರ್ಬೋದು, ಸಾಂದರ್ಭಿಕ ಸಾಕ್ಷ್ಯಗಳಾಗಿರ್ಬೋದು, FSL ರಿಪೋರ್ಟ್ ಆಗಿರ್ಬೋದು, ಮತ್ತೆ ಅವರ ಒಂದು ಮೊಬೈಲ್ ಟ್ರ್ಯಾಕ್ ಮಾಡಿದಂತ ವಿಚಾರ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಬಹಳಷ್ಟು ಒಂದು ಒತ್ತಡನೂ ಕೂಡ ಅವ್ರ ಮೇಲೆ ಇರುತ್ತೆ. ಯಾಕಂದ್ರೆ ಮಾಜಿ ಪ್ರಧಾನಿ, ಮಾಜಿ CM ಇಂಥವರು ಕುಟುಂಬದ ವಿರುದ್ಧ ಒಂದು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಒಂದು ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ, ಬೆದರಿಕೆ ಇರುತ್ತೆ. ಇದೆಲ್ಲವನ್ನು ಕೂಡ ಮೆಟ್ಟಿ ಪೊಲೀಸ್ ಅಧಿಕಾರಿಗಳು ಅದ್ಯಾವುದಕ್ಕೂ ಕೂಡ ಕೇರ್ ಮಾಡದೆ ಬಹಳಷ್ಟು ನಾಜೂಕಾಗಿ ಈ ಒಂದು ಕೇಸನ್ನ ಭೇದಿಸಿರ್ತಕ್ಕಂಥದ್ದು, ಜೊತೆಗೆ ಸಾಕ್ಷ್ಯಾಧಾರಗಳನ್ನು ಕೂಡ ಸಮರ್ಪಕವಾಗಿ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಇವತ್ತು ಪೊಲೀಸರ ಒಂದು ತನಿಖೆ ವಿಧಾನಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಲಾಖೆ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಲ್ಲದೆ ಅತಿ ಕಡಿಮೆ ಅವಧಿಯಲ್ಲಿ ಈ ರೀತಿಯ ಒಂದು ತನಿಖೆಯನ್ನ ಮುಗಿಸಿದ್ದಕ್ಕೆ ಅವರಿಗೆ ಮುಖ್ಯಮಂತ್ರಿ ಪದಕ ಕೊಡತಕ್ಕಂಥ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ರಾಷ್ಟ್ರ ಒಂದು ಮಟ್ಟದ ಪದಕ ಕೊಡೋದ್ರ ನಿಟ್ಟಿನಲ್ಲೂ ಕೂಡ ಶಿಫಾರಸನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಇವತ್ತು ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸ್ ಅವರ ಒಂದು ತನಿಖೆ ಏನಿದೆ ಇದು ಬಹಳಷ್ಟೊಂದು ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.